ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡಲು ಸಿಎಂ ಸಿದ್ದರಾಮಯ್ಯ ಅವರೇ ಕಾರಣ. ರೈತರನ್ನ ಸರಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಸರ್ಕಾರ ಹಾಗೂ ಸಕ್ಕರೆ ಸಚಿವರು ವಿಫಲರಾಗಿದ್ದಾರೆ ಎಂದು ಸಕ್ಕರೆ ಖಾತೆ ಮಾಜಿ ಸಚಿವ ಶಂಕರ ಪಾಟೀಲ್ ಮುನಿನಕೊಪ್ಪ ಹೇಳಿದ್ದಾರೆ. ನವಲಗುಂದದಲ್ಲಿ ಮಾತನಾಡಿದರು. ರೈತರನ್ನ ಸರಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇದ್ದಿದ್ದಕ್ಕೆ ಇಂದು ಅವರೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ. ನಾನು ಸಕ್ಕರೆ ಸಚಿವ ಇದ್ದಾಗ ರೈತರ ಜೊತೆ ಸಾಕಷ್ಟು ಸಭೆಗಳನ್ನ ಮಾಡ್ತಾ ಇದ್ದೆ. ಈಗಿನ ಸರ್ಕಾರ ಹಾಗೂ ಸಕ್ಕರೆ ಸಚಿವರು ರೈತರನ್ನ ಸಮಾಧಾನ ಮಾಡುವಲ್ಲಿ ಎಡವಿದ್ದಾರೆ ಎಂದಿದ್ದಾರೆ. ಎಸ್ಎಪಿ ಆಧಾರದ ಮೇಲೆ ಕಬ್ಬಿಗೆ ದರ ಘೋಷಣೆ ಮಾಡಬಹುದಾಗಿದ್ದು ರಾಜ್ಯ ಸರ್ಕಾರ ಕಬ್ಬಿನ ವಿಚಾರ ರೈತರ ವಿಚಾರದಲ್ಲಿ ರೈತ ವಿರೋಧಿಯಾಗಿ ಮಾರ್ಪಟ್ಟಿದೆ. ನಾನು ಬೀದರ್ನಿಂದ ಮೈಸೂರಿನ ತನಕ ಬೆಳಗಾವಿಯಿಂದ ಮಂಗಳೂರಿನ ತನಕ ಸಭೆಗಳನ್ನ ಮಾಡಿದೆ. ನಮ್ಮ ಸರ್ಕಾರ ಇದ್ದಾಗ ಒಬ್ಬ ರೈತ ಕೂಡ ರಸ್ತೆಗೆ ಬರದಂತೆ ನೋಡಿಕೊಂಡಿದೆ. ರೈತರ ಬಾಕಿ ಬಿಲ್ ಸಾವಿರಾರು ಕೋಟಿ ಇದೆ. ಸಕ್ಕರೆ ಕಾರ್ಖಾನೆಯವರು ರೈತರಿಗೆ ಬಾಕಿ ಹಣ ಕೊಟ್ಟಿಲ್ಲ. ಇದನ್ನು ಕೊಡಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದಿದ್ದಾರೆ. ಈಗ ನೋಡ್ರಿ, ಕೇಂದ್ರ ಸರ್ಕಾರ ಒಂದು FRPಯನ್ನು ನಿಗದಿ ಮಾಡಿದ ಮೇಲೆ ನಾನು ಹಿಂದೆ ಸರ್ಕಾರದಲ್ಲಿ ಮಂತ್ರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರೈತ ಮುಖಂಡರನ್ನ ಮತ್ತು ಮಾಲೀಕರನ್ನ ಸಭೆಯನ್ನು ವಿಧಾನಸಭೆಯಲ್ಲಿ ಸುಮಾರು 6-7 ಸಭೆಗಳನ್ನು ಮಾಡ್ತಿದ್ದೆ ನಾನು. ಇವತ್ತು ಸರ್ಕಾರ ಅದರಲ್ಲಿ ಎಡವಿದೆ. ಇವತ್ತು ಸರ್ಕಾರ ರೈತರನ್ನ ಮತ್ತು ಮಾಲೀಕರನ್ನ ಕುಂದಿರಿಸಿ ಅದನ್ನು ಹೊಂದಾಣಿಕೆ ಮಾಡಿ ಇವತ್ತು SAP ಆಧಾರದ ಮೇಲೆ ಅಂದರೆ ಸರ್ಕಾರದ ಸ್ಟೇಟ್ ಏನು ಅಡ್ವೈಸರಿ ಪ್ರೈಸ್ ಇದೆ ಅದನ್ನು ಕೂಡ ಘೋಷಣೆ ಮಾಡಿ ಅವ್ರು ಮಾಡ್ಬೋದಾಗಿತ್ತು. ಏನೋ ರೈತರು ಕ್ರಷಿಂಗನ್ನು ಸ್ಟಾರ್ಟ್ ಮಾಡಿದರೆ ಇವರೆಲ್ಲ ರೈತರು ಓಡಿ ಹೋಗ್ತಾರೆ ಅನ್ನುವಂಥ ಒಂದು ಭಾವನೆಯಲ್ಲಿ ಇವತ್ತು ಸರ್ಕಾರ ನಡೆದುಕೊಳ್ತಕ್ಕಂಥದ್ದು. ಮತ್ತು ರಾಜ್ಯ ಸರ್ಕಾರ ಕಬ್ಬಿನ ವಿಚಾರದಲ್ಲಿ ರೈತರ ವಿಚಾರದಲ್ಲಿ ಇವತ್ತು ರೈತ ವಿರೋಧಿ ಸರ್ಕಾರ ಅನ್ನುವಂಥದ್ದನ್ನು ಇವತ್ತು ಅವರು ನಿರೂಪಿಸ್ತಕ್ಕಂಥ ಕೆಲಸ ಇವತ್ತು ನಡೆದಿದೆ. ಇವತ್ತು ಅಂದರೆ ಕಬ್ಬಿನ ಸಮಸ್ಯೆಯನ್ನು ಭಾಳ ಸರಳವಾಗಿ ಬಗೆಹರಿಸ್ತಕ್ಕಂಥದ್ದು. ಅಂದರೆ ಮಾಲೀಕರು ಮತ್ತು ರೈತ ಹೋರಾಟಗಾರರು ಮತ್ತು ರೈತರನ್ನ ಕರೆದು ಮಾತನಾಡಿದರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ತಾವೂ ಇದ್ರಿ, ತಮ್ಮ ಸಮ್ಮುಖದಲ್ಲಿ ಅನೇಕ ಸಭೆಯನ್ನು ಮಾಡಿರ್ತಕ್ಕಂಥದ್ದು. ಈಗ ಬೀದರ್ದಿಂದ ಹಿಡ್ಕೊಂಡು ಮೈಸೂರುವರೆಗೆ, ಈ ಕಡೆ ಬೆಳಗಾವಿಯಿಂದ ಹಿಡ್ಕೊಂಡು ಈ ಕಡೆ ಮಂಗಳೂರುವರೆಗೆ ಕೂಡ ನಾನು ಸಭೆಗಳನ್ನು ಮಾಡಿರ್ತಕ್ಕಂಥದ್ದು. ಯಾವುದೇ ರೈತ ಬೀದಿಗೆ ಹೋಗದ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಸಹಕಾರ ಮತ್ತು ಅನೇಕ ಹಿರಿಯರ ಮಾರ್ಗದರ್ಶನದಲ್ಲಿ ಒಬ್ಬ ರೈತ ಕೂಡ ರಸ್ತೆಗೆ ಬರಲಾರ್ದ ರೀತಿಯಲ್ಲಿ ನಾನು ಒಂದು ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೆ. ಮತ್ತು ರೈತ ಏನು ಕಬ್ಬನ್ನು ಕೊಟ್ಟಾಗ ಅವನಿಗೆ ಯಾವುದೇ ಬ್ಯಾಲೆನ್ಸ್ ಇಲ್ಲಾರ್ದಂಥ ವ್ಯವಸ್ಥೆ ಕೂಡ ಮಾಡಿದೆ. ಇವತ್ತು ರೈತನ ಬ್ಯಾಲೆನ್ಸ್ ಎಷ್ಟಿದೆ? ಸಾವಿರಾರು ಕೋಟಿ ರೂಪಾಯಿ ರೈತನಿಗೆ ಇವತ್ತು ಸಂದಾಯ ಆಗಬೇಕು. ನೇಮದ ಪ್ರಕಾರ ಅವನ ಅಕೌಂಟಿಗೆ ದುಡ್ಡು ಹೋಗಬೇಕು. ಇವತ್ತು ಅನೇಕ ಫ್ಯಾಕ್ಟ್ರಿಯವರು ರೈತನಿಗೆ ದುಡ್ಡು ಕೂಡ ಕೊಟ್ಟಿಲ್ಲ. ಆದರೆ ಸರ್ಕಾರ ಇದರಲ್ಲಿ ವಿಫಲ ಆಗಿರ್ತಕ್ಕಂಥದ್ದು. ಸರ್ಕಾರ ವಿಫಲ ಆಗಿದೆ. ಸಕ್ಕರೆ ಸಚಿವರು ಅನ್ನೋಕ್ಕಿಂತ ಸರ್ಕಾರ ವಿಫಲ ಆಗಿದೆ. ಸರ್ಕಾರ ಒಟ್ಟುಗೂಡಿ ಕೆಲಸ ಮಾಡಬೇಕಾಗಿತ್ತು. ನಾನು ಮುಖ್ಯಮಂತ್ರಿ ಇದ್ದಾಗ ನಾನು ಹಿಂದೆ ಸಕ್ಕರೆ ಮಂತ್ರಿ ಇದ್ದಾಗ ಮೊನ್ನೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬೊಮ್ಮಾಯಿ ಅವರ ಸಹಕಾರವನ್ನು ಪಡೆದು ಅವರು ಎಲ್ಲ ರೀತಿಯ ನನಗೆ ಅನುಮತಿ ಕೊಟ್ಟಿದ್ದರು. ನಿನ್ನ ಎಲ್ಲ ರೀತಿಯ ಸಭೆಗಳನ್ನು ಮಾಡುವಂತೆ. ನಾನು ಮುಖ್ಯಮಂತ್ರಿಗೆ ಒಂದು ದಿವಸನೂ ಈ ಸಭೆ ಕುಂಡ್ರಿಸಲಿಲ್ಲ. ನಾನು ಪರಿಹಾರವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ದೆ. ಆದರೆ ಇವತ್ತು ಸರ್ಕಾರ ಇವತ್ತು ಎಡವಿರ್ತಕ್ಕಂಥದ್ದು. ಇವತ್ತು ಮಂಡ್ಯ ಅಂತ ಮೈ ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೂಡ ನಾನು ಪ್ರಾರಂಭ ಮಾಡಿದೆ. ಶುಗರ್ನ ಇವತ್ತು ಅಲ್ಲಿ ಕೂಡ ಕ್ರಷಿಂಗ್ ಪ್ರಾರಂಭ ಮಾಡಿದ್ದೆ. ವಿಶ್ವೇಶ್ವರಯ್ಯ ಕಟ್ಟಿರ್ತಕ್ಕಂಥ ಸಂಸ್ಥೆ, ಇವತ್ತು ಒಡೆಯರ್ ಕಟ್ಟಿರ್ತಕ್ಕಂಥ ರಾಜ ಮಹಾರಾಜ ಕಟ್ಟಿರ್ತಕ್ಕಂಥ ಸಂಸ್ಥೆಯನ್ನು ಕೂಡ ಇವತ್ತು ಮಂಡ್ಯದಲ್ಲಿ ನಾನು ಪ್ರಾರಂಭ ಮಾಡಿದೆ. ಆದರೆ ಇವತ್ತು ಎಲ್ಲ ರಾಜ್ಯದಲ್ಲಿ ಕೂಡ ಇವತ್ತು ಕಬ್ಬು ಬೆಳೆಗಾರರು ಇರ್ಬೋದು ಮತ್ತು ಅನೇಕ ಬೆಳೆಗಳನ್ನು ಬೆಳೀತಕ್ಕಂಥ ರೈತ ವಿರೋಧಿ ಸರ್ಕಾರ ಇವತ್ತು ಕಾಂಗ್ರೆಸ್ ಇರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತೆ. ಇವತ್ತೇನು ನಾವು ಸಣ್ಣ ಪ್ರಮಾಣದಲ್ಲಿ ಒಂದು ದಿವಸ ಧರಣಿಯನ್ನು ಮಾಡಿದ್ದೀವಿ. ಮುಂದಿನ ದಿವಸದಲ್ಲಿ ನಾವು ಬೀದಿಗೆ ಬರಲಾರ್ದ ರೀತಿಯಲ್ಲಿ ಸರ್ಕಾರ ಕ್ರಮ ವಹಿಸಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.